ಜೈ ದಿವಸ್ ಕೇಳೋದೊಂದೇ ಬೇಡ ನಮಗೆ ಬೇರೆಯವ್ರ ಕತೆ ಪುರಾಣ ನೇರ ನುಡಿಲೆ ಮತ್ತೆ ಹೇಳ್ತೀನಿ ಕೇಳೋಣ ಇದ್ರೆ ನೆಮ್ಮದಿಯಾಗಿರ್ಬೇಕು. ಜೈ ದಿವಸ್. ನಮ್ಗೆ ತುಂಬಾ ಖುಷಿ ಆಯ್ತು. ರಿಲೀಸ್ ಅನ್ನೋದಕ್ಕಿಂತ ಹೊಸ ಮೂವಿ ತರನೇ ಕ್ರೇಜ್ ಇದೆ ಈ ಈ ಟೈಮಲ್ಲಿ. ನಿಮ್ಗೆ ಗೊತ್ತು, ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ್ದೇ ಮೂವಿಗೂ ಈ ತರ ಕ್ರೌಡ್ ಬರ್ತಾ ಇಲ್ಲ. ಇದು ರಿಲೀಸ್ ಮೂವಿ ಈಗ ಯೂಟ್ಯೂಬ್ ಅಲ್ಲಿ ಇದೆ, ಬಟ್ ಯೂಟ್ಯೂಬ್ ಅಲ್ಲಿ ಇದ್ರೂ ಇಷ್ಟು ಕ್ರೇಜ್, ಇಷ್ಟು ಜನ ಹೌಸ್ಫುಲ್ ಬೋರ್ಡ್ ಕಾಣ್ತೈತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಕ್ರೇಜ್ ಏನಿದೆ ಅಂದ್ಬಿಟ್ಟು. ಯಾರ್ಯಾರೆಲ್ಲ ಹೇಳ್ತಾರೆ ನಮ್ ಬಾಸ್ ಕ್ರೇಜ್ ಮುಗ್ದೋಯ್ತು, ಅವ್ರಿನ್ನ ಫಿಲಂ ಇಂಡಸ್ಟ್ರಿಯಲ್ಲಿ ಎದಾಳಕ್ ಆಗಲ್ಲ, ಸ್ಕ್ರೀನ್ ಮೇಲೆ ಬರಲ್ಲ ಅಂತಾರೆ. ಅಂತವ್ರಿಗೆಲ್ಲ ಉತ್ತರ ಏನಪ್ಪಾ ಅಂದ್ರೆ ಇದೊಂದು ಕಳೆದ ಮೂವಿ ರಿಲೀಸ್. ಮತ್ತೆ ಇಷ್ಟು ಜನ ಬರೋಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವ್ರು ಮಾಡಿರೋ ದಾನ ಧರ್ಮ ಎಲ್ಲ ಅವ್ರನ್ನ ಕಾಪಾಡ್ತಿದೆ. ಆದಷ್ಟು ಬೇಗ ಈಚೆಗೆ ಬರ್ತಾರೆ, ಅವ್ರು ಒಳ್ಳೆ ಟೈಮ್ ಬರುತ್ತೆ. ಇದೊಂದು ಬ್ಯಾಡ್ ಟೈಮ್ ಅಷ್ಟೇ. ಶನೇಶ್ವರನೇ ಹೆಗ್ಲು ಎತ್ತರೆ ಬಿಡಕ್ಕಾಗಲ್ಲ ಅಂತ ದೇವ್ರು. ನಮ್ಗೆ ತುಂಬಾ ಖುಷಿ ಆಯ್ತು, ಯಾಕಪ್ಪ ನಾವು ಚಿಕ್ಕ ವಯಸ್ಸಲ್ಲಿ ಈ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಿಲ್ಲ ಥಿಯೇಟರ್ ಅಲ್ಲಿ. ಇಲ್ಲಿ ಬಂದು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬಾ ಖುಷಿ ಆಗ್ಬಿಟ್ಟಿದೆ. ಒಂದ್ ಹೇಳಿದ್ರು ಜೈ ದಿವಸ್. ಇವತ್ತಿನ ಮಟ್ಟಿಗೆ ಅಂದ್ರೆ ನೈಟ್ 10 ಗಂಟೆಯಿಂದ ಫುಲ್ ಟಿಕೆಟ್ ಕೊಡ್ತಾ ಇದಾರೆ. 2 ದಿನ ಫುಲ್ ಶೋಲ್ಡ್ ಔಟ್, ಟಿಕೆಟ್ ಸಿಗ್ತಾ ಇಲ್ಲ, ಫುಲ್ ಶೋಲ್ಡ್ ಔಟ್ ಆಗಿದೆ. ಬಂದು ಕೇಳಿದ್ರೆ ಗುರು ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ 2004 ರಿಲೀಸ್ ಆಗಿದ್ದ ಫಿಲಮ್ ಇವತ್ತು ರಿಲೀಸ್ ಆಗಿದೆ ಅಂದ್ರೆ ಜನಗಳು ನಿಂತ್ಕೊಂಡು ನೋಡ್ತಾ ಇದಾರೆ. ಅಷ್ಟು ಹೊಸ ಫಿಲಮ್ಗಳು ರಿವ್ಯೂಸ್ ಬರ್ತಾ ಇದೆ ಅಂತ ಒದ್ದಾಡ್ತಾರೆ. ಇಲ್ಲ ಹಳೆ ಫಿಲಮ್ ಈ ಬಾಸ್ ಕ್ರೇಜ್ ಕ್ರೇಜ್ ಇನ್ನು ಎಲ್ಲೂ ಸಿಗೋದಿಲ್ಲ. ಈ ಕ್ರೇಜ್ ಬೀಟ್ ಮಾಡ್ಬೇಕಂದ್ರೆ ಯಾರ ಕೈಲೂ ಆಗೋದಿಲ್ಲ. ಯಾಕಂದ್ರೆ ಈ ಕ್ರೇಜ್ ನೋಡ್ತಾ ಇದ್ರೆ ಒಳಗಡೆ ಫುಲ್ ಸೌಂಡ್. ಫಿಲಮ್ ಅಲ್ಲಿ ಹಳೆ ಫಿಲಮ್ ಆದ್ರೂ ಹಳೆ ಹೊಸೂರು ಫಿಲಮ್ ಈ ರೇಂಜ್ ಹಿಟ್ ಆಗ ಆ ರೇಂಜ್ ಹಿಟ್ ಹಾಕಿದೆ ಒಳಗಡೆ. ಇವಾಗ ನೋಡ್ರಿ ಎಷ್ಟು ಜನ ಇದಾರೆ ಕಲಾ ಸಿಪ್ಪಳ್ಳಿ ನೋಡ್ರಿ. ಫುಲ್ ಥಿಯೇಟರ್ ತುಂಬಾನು ಕಟ್ಔಟ್ಗಳು ಫ್ಲೆಕ್ಸ್ಗಳು ಎಲ್ಲ ಇದೆ. ಜನಗಳು ಟಿಕೆಟ್ಗಳು ಸಿಗ್ತಾ ಇಲ್ಲ. ನೈಟೇ ಫುಲ್ ಶೋಲ್ಡ್ ಔಟ್ ಆಗಿದೆ.